ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಈಗಾಗಲೇ 2025 ಮತ್ತು 26ನೇ ಸಾಲಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ಇಲ್ಲಿ ಇರುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಇಂದಿನ ವರ್ಷದ್ದು ಅಂದರೆ 2024 ಮತ್ತು 25ನೇ ಸಾಲಿನಂತೂ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನೀವು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದ್ದನ್ನು, ಹಾಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನುವಂಥದ್ದನ್ನು ನೀವು ಅರ್ಥೈಸ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ. ನೀವು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಒಂದು ಮುಂದೆ ಬರುವಂತಹ 2ನೆಯ ಪೂರ್ವ ಸಿದ್ಧತಾ ಪರೀಕ್ಷೆ ಇರ್ಬೋದು ಅಥವಾ ಒಂದು ವಾರ್ಷಿಕ ಪರೀಕ್ಷೆ ಇರ್ಬೋದು, ಅದಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದರೆ ನೋಡ್ತಾ ಹೋಗೋಣ. ನಿಮ್ಮ ಒಂದು ಕಾಲೇಜಿನಲ್ಲಿಯೂ ಕೂಡ ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆದಿದ್ದರೆ, ಹಾಗೆ ಕನ್ನಡನೇ ಇರ್ಬೋದು ಅಥವಾ ಬೇರೆ ಒಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಇರ್ಬೋದು, ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನ ಒಂದು ಇಮೇಲ್ ID-ಯನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಇರುವಂತಹ ಒಂದು ಇಮೇಲ್ ID-ಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡಿಬಿಟ್ಟು ಕಳಿಸಿದರೆ ನಿಮ್ಮ ಒಂದು ಇತರ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಏನೇ ಇರ್ಬೋದು, ಅಥವಾ ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಕೊಡುವಂತಹ ಉದ್ದೇಶದಿಂದ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನ ಒಂದು ಮೇಲ್ ID-ಗೆ ಹಾಕಿದರೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಕೇಳ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳು. ಸೌಮಿತ್ರಿ ಅಂದರೆ ಯಾರು ಅನ್ನುವಂತಹದ್ದು. ನೋಡಿ, ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ಕೂಡ ನೋಡಬಹುದು. ಸೌಮಿತ್ರಿ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಾಗುತ್ತೆ ಅಂತಂದರೆ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನಿಗೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಗಂಡರ ಇವರು 3 ಲೋಕದ ಗಂಡರೊಬ್ಬಳನ್ನಾಳಲಾರಿರಿ, ಗಂಡರೂ ನೀವು ಬಂಡರು ಹೇಳೆಂದಳ್ ಇಂದು ಮುಖಿ ಅನ್ನುವಂಥದ್ದು. ಈ ಮೇಲಿನಂತೆ ಗಂಡರೂ ನೀವು ಬಂಡರು ಅಂತ ಕೇಳಿದವರು ಯಾರು ಅಂತಂದರೆ ಪಾಂಚಾಲ ನಂದನೆ ಅಂತಂದರೆ ದ್ರೌಪದಿ. ಹಾಗೆ ಏನು ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು ಅಂತ ಸೋಮನಾಥರು ಹೇಳ್ತಾರೆ ಅಂತ ಅಂದರೆ ಅದು ಹಾಗೆಯನ್ನು ಬಾಲಕ ಅಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು ಅಂತ ಹೇಳ್ಬಿಟ್ಟು ಸೋಮನಾಥ ಅವರು ಹೇಳ್ತಾರೆ. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸವನ್ನು ಮಾಡಿದೆ ಅಂದರೆ ಅದು ಮಂಜಿನ ಒಂದು ರೂಪವನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ. ಬಸಲಿಂಗನ ಕಣ್ಣಿನ ಸಮಸ್ಯೆ ಹೆಚ್ಚಾಗಿದ್ದರಿಂದ ಯಾರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳ್ತಾರೆ ಅಂತಂದರೆ ಈ ಮೇಲಿನಂತೆ ಬಸಲಿಂಗನ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಯಾವ ನಿಲುವನ್ನು ಹೊಂದಿದ್ದು ಅಂತಂದರೆ ಅದು ನಿರಾಶಾವಾದಿಯಾದಂತಹ ಒಂದು ನಿಲುವನ್ನು ಹೊಂದಿದ್ರು. ಯಾವುದರ ಬಗ್ಗೆ? ಸರ್ಕಾರಿ ಆಸ್ಪತ್ರೆಯ ಬಗ್ಗೆ. ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರ್ತದೆ ಅಂತಂದರೆ ಅದು ವೃದ್ಧರಿಗೆ ಬಾಯಿ ಚಪಲ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಕಾರ್ವೇರ್ ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ ಅಂದರೆ ಅದು 1890ರಲ್ಲಿ. ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಹೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ. ಈ ಕೆಳಗಿನ ಯಾವ ಹೇಳಿಕೆ ಲೇಖಕರ ಮಾತುಗಳಿಗೆ ಸೂಕ್ತ ಸ್ಪಷ್ಟನೆಯಾಗಿದೆ ಅಂತಂದರೆ ಬಿದ್ದ ಮರವನ್ನು ಕಡಿಯುವಂಥದ್ದು ತಪ್ಪಲ್ಲ ಅನ್ನುವಂಥದ್ದು. ಇನ್ನು ರೆಹಮಾನ್ ಐ ವಿಟ್ನೆಸ್ ಅಂತ ಯಾರನ್ನ ತೋರಿಸ್ತಾನೆ ಅಂತಂದರೆ ಅದು ಜುಬೇದಳನ. ಮುಂದಿನ ಒಂದು ಮೇನು ಬಿಟ್ಟ ಸ್ಥಳಗಳಲ್ಲಿ ಕೊಟ್ಟಿರುವ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ನೋಡಿ, ಬದುಕು ಡ್ಯಾಶನ್ನು ಬಿಟ್ಟು ಇರುವುದಿಲ್ಲ ಅಂತಂದರೆ ಅದು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ದಣಿಗಳು ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್ ಅನ್ನುವಂತಹದ್ದು. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಹಾಗೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮ್ಯಾನ್ ಯಾರು ಅಂದರೆ ಅದು ತಿಪ್ಪಣ್ಣ. ಇನ್ನು ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ಜಾಲಿಯ ಮರದಂತೆ ಅನ್ನುವಂಥದ್ದು ಬರೆದಿರುವಂತಹದ್ದು ಪುರಂದರದಾಸರು. ಪಗೆಯಂ ಬಾಲಕನೆಂಬರೆ ಅನ್ನುವಂತಹದ್ದು ಪುಲಗೆರೆ ಸೋಮನಾಥರು ಬರೆದಿರುವಂತಹದ್ದು. ಇನ್ನು ಮುಂಬೈ ಜಾತಕ ಅನ್ನುವಂತಹದ್ದು ತೆರೆದ ದಾರಿ ಎನ್ನುವಂತಹ ಒಂದು ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಹತ್ತಿ ಚಿತ್ತಾಮುತ್ತು ಅನ್ನುವಂತಹದ್ದು ಪ್ರೊಫೆಸರ್ ಟಿ ಯಲ್ಲಪ್ಪ ಅವರು ರಚಿಸಿರುವಂತಹದ್ದು. ನಾನೆಂಬ ಮಾಯೆ ಎನ್ನುವಂತಹದ್ದು ಸುಕನ್ಯಾ
ಮಾರುತಿ ಅವರದು. ಇನ್ನು ಮುಂದಿನ ಒಂದು ಮೇನನ್ನು ನೋಡ್ತಾ ಹೋಗೋಣ. ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ನಿರಂತರವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. ರಾವಣ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲವೇಕೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೋಡಿ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮವು, ಧೈರ್ಯವು, ಶೌರ್ಯವು, ಖ್ಯಾತಿಯು ನಾಶವಾಗಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಭಾವಿಸಿ ರಾವಣನು ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ. ಉಳಿದ 4 ಪಾಂಡವರು ತನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಅಂತ ಕೇಳಿದರೆ, ಧರ್ಮರಾಯನೆಂದೆನಿಸಿದಂತಹ ಯುಧಿಷ್ಠರನು ಧರ್ಮಕ್ಷಮೆಯ ಗರ ಬಡೆದವಂತಾಗುವಂತಹವನು, ಪಾರ್ಥನು ಮಮತೆ ತೋರಿದರೂ ಅಣ್ಣನ ಆಜ್ಞೆಯ ಭ್ರಮೆಯಲ್ಲಿರುವಂತಹವನು, ಇನ್ನು ನಕುಲ ಸಹದೇವರು ಕೀಚಕನನ್ನು ಕೊಲ್ಲಲು ಕೂಡ ಅಸಮರ್ಥರು, ಈ 4 ಕೀಚಕನಿಂದ ರಕ್ಷಿಸಲಾರರು ಎಂಬುದೇ ದ್ರೌಪದಿಯವಂತ ಅಭಿಪ್ರಾಯವಾಗಿತ್ತು. ಹಡೆದ ತಂದೆ ತಾಯಿಯವರ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ, ಉಂಗುರ ಉಡುದಾರ ಮುರಿದರೆ ಮತ್ತೆ ಮಾಡಿಸಬಹುದು, ಮಡದಿ ಸತ್ತರೆ ತರಬಹುದು, ಆದರೆ ಹಡೆದಂಥ ತಂದೆ ತಾಯಿ ಸಿಗಲು ಸಾಧ್ಯವಿಲ್ಲ ಎಂಬುದಾಗಿ ಜನಪದ ಸಾಹಿತ್ಯವು ಹಡೆದ ತಂದೆ ತಾಯಿಯರ ಮಹತ್ವವನ್ನು ಕೊಂಡಾಡಿದೆ. ಇನ್ನು ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾರೆ ಅನ್ನುವಂಥದ್ದು ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯನ್ನು ತೋರುವ ದೈವಿ ಸಾಮ್ರಾಜ್ಯ ಬಂದೇ ಬರ್ತದೆ ಎಂಬ ಸಂದೇಶವನ್ನು ನೀಡುವಂತಹ ರೀತಿಯಲ್ಲಿ ಜೀಸಸ್ ಶಿಲ್ಬೆ ಏರ್ತಾನೆ. ಇನ್ನು ಮುಂದಿನದು, ಇದು ಗದ್ಯಗಳಿಗೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳಾಗುತ್ತೆ. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗುತ್ತೆ ಅಂದರೆ, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವಂತಹ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಕೂಡ ಅವನಿಗೆ ಗೌಣವಾಗಿ ಕಾಣಿಸತೊಡಗ್ತವೆ. ಇನ್ನು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂದರೆ, ಪ್ರತಿಯೊಂದು ರಾಜ್ಯ ಹಾಗೂ ಕೇಂದ್ರ ಕಚೇರಿ ಹಾಗೂ ಸಂಸ್ಥೆಗಳಲ್ಲಿ ಫಲಕಗಳು ಹಾಗೂ ಸೂಚನೆಗಳು ಕರ್ನಾಟಕದ ಪ್ರಥಮ ಭಾಷೆ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿಗಳಲ್ಲಿ ಇರಬೇಕು. ಶಾಲೆಗಳಲ್ಲಿ ಇದು ಆಚರಣೆಯಲ್ಲಿರಬೇಕು. ಆಗ ಮಾತ್ರ ತ್ರಿಭಾಷಾ ಸೂತ್ರ ಬಳಕೆಯಾದಂತಾಗುತ್ತದೆ. ಇನ್ನು ವಿ.ಜಿ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳಾವುವು ಅಂತ ಇದೆ. ವಿ.ಜಿ. ಸುಂದರಂರವರು ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದಂತಹ ಹೆಮ್ಮೆ ಮಾತುಗಳು ಅಂತಂದರೆ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ, ಒಂದಿಷ್ಟು ವಿವರ ಕೇಳಿದಳು. ನಾನು ಮಾಹಿತಿ ನೀಡಿದ್ದೆ, ನೋಡಿ ಎಂತಹ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳಿದರು. ಹಳ್ಳಿಯ ಚಹಾ ಅಂಗಡಿ ಅಂದರೆ ಹೇಗಿರ್ತದೆ ಅಂತ ಅನ್ನುವಂಥದ್ದು ಪ್ರಶ್ನೆ. ಹಳ್ಳಿಯ ಚಹಾ ಅಂಗಡಿಗಳು ಅಂತಂದರೆ, ಇಳ್ಕಲ್ ಸೀರೆ ಉಟ್ಟ, ಗುಳೇದ ಗುಡ್ಡದ ಕುಪ್ಸ ತೊಟ್ಟ ಹೆಣ್ಣಿನಂತೆ ನೋಡಲು ಅಂದವಾಗಿದ್ದರೂ ಸ್ವರ್ಗ ಸುಖ ಕೊಡಬಲ್ಲಂಥದ್ದು. ಅಲ್ಲಿ 3 ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ, ಬಾಯಿ ಚಪ್ಪಲ ತೀರಿಸಿಕೊಳ್ಳುವಂತಹ ಕೇಂದ್ರ ಇರ್ತದೆ. ಇನ್ನು ಮುಂದಿನ ಒಂದು ಮೇನನ್ನು ನೋಡೋಣ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ದುರ್ಗಪ್ಪ ಏಕೆ ಬಂದಿರಬಹುದು ಎಂಬುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ಯೋಚಿಸ್ತಾರೆ ಅಂತಂದರೆ, ದುರ್ಗಪ್ಪನು ಏನೋ ಕೇಳಲು, ಚಂದ ವಸೂಲಿಗೋ, ಇಲ್ಲ ಕಾಫಿ ಬೀಜವನ್ನೋ, ಏಲಕ್ಕಿಯನ್ನು ಕೇಳಲೆಂದೋ, ಇಲ್ಲ ಇನಾಮು ಕೇಳಲೆಂದೋ ಬಂದಿರಬಹುದು ಅಂತ ಹೇಳ್ಬಿಟ್ಟು ನಿರೂಪಕರು ಯೋಚಿಸ್ತಾರೆ. ಇನ್ನು ನಾಗರಾಜ ದುರ್ಗಪ್ಪನ ಮೇಲೆ ಏನಂತ ರೇಗ್ತಾನೆ ಅಂದರೆ, ಕೃಷ್ಣೇಗೌಡನ ಆನೆ ಮರ ಮುರಿದು ಬೆಳೆಸ್ತೆಂದು ಹೇಳಿಕೆ ಬರ್ಕೊಂಡು ಅದನ್ನು ಹೇಳ್ಕೊಂಡು ಬಂದು ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ, ಎಳ್ಕೊಂಡು ಬಂದುಬಿಟ್ಟು ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ, ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿರಬೇಕು, ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾಗರಾಜ ದುರ್ಗಪ್ಪನ ಮೇಲೆ ರೇಗ್ತಾನೆ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಯ್ಯ ಹೇಳ್ತಾರೆ ಅಂದರೆ, ಪುಟ್ಟಯ್ಯ ನಿರೂಪಕರಿಗೆ ಹುಚ್ಚು ನಾಯಿಗಳು ತಲೆ ಕೆಟ್ಟು ಕಂಡ್ಕಂಡಿದ್ದಕ್ಕೆಲ್ಲ ಕಚ್ತವೆ, ಆಸ್ಪತ್ರೆಗೆ ತಗೊಂಡು ಬಂದಿದ್ದನ್ನು ನೋಡಿದೇನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಹೇಳಿಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ಇನ್ನು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಆನೆ ಕಾರಣ ಅಂತ ಹೇಳ್ಬಿಟ್ಟು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಅಂತಂದರೆ, ಲಾರಿಯಲ್ಲಿ ಬರ್ತಾ ಇದ್ದಂತಹ ಕಳ್ಳಮಾಲನ್ನು ಶಿವೇಗೌಡರು ಸಾಮಿಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಆ ರಾತ್ರಿ ಸಾಮಿಲಿನಲ್ಲೇ ಕಾಯ್ತಾ ಇದ್ದ. ಆದರೆ ಈ ವಿಷಯ ಹೇಳಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣದ ಸಾವಿಗೆ ಆನೆ ಕಾರಣ ಅಲ್ಲ ಅಂತ ಯಾರಿಗೂ ಹೇಳುವಂತೆ ಇರಲಿಲ್ಲ, ಏಕೆಂದರೆ ಅದೆಲ್ಲ ಕಳ್ಳ ವ್ಯವಹಾರವಾಗಿತ್ತು. ಇನ್ನು ಮುಂದಿನ ಒಂದು ಮೇನನ್ನು ನೋಡ್ತಾ ಹೋಗೋಣ.
ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅನ್ನುವಂಥದ್ದು ನೋಡಿ. ಈ ಒಂದು ವಾಕ್ಯವನ್ನು ಪುರಂದರದಾಸರ ಜಾಲಿಯ ಮರದಂತೆ ಅನ್ನುವಂತಹ ಒಂದು ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ದಾಸರು ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸ್ತಾ ಈ ಕೀರ್ತನೆಯನ್ನು ರಚಿಸ್ತಾರೆ. ದುರ್ಜನರಿಂದ ಒಂದಿಷ್ಟು ಉಪಕಾರ ಲಭ್ಯವಾಗಿದ್ದರೂ ಕೂಡ ಅವರ ಮಾತು ಕತೆ ಎಲ್ಲವೂ ವಯಾರದಿಂದ ಭಿನ್ನಾಣದಿಂದ ಕೂಡಿರ್ತದೆ. ಮಾತಿನಲ್ಲಿಯೇ ಹೊಟ್ಟೆ ತುಂಬಿಸುವ ಜನ ಅವರು ಅಂತ ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ತಳುಕಿನ ಮಾತಿನಿಂದಲೇ ಎಲ್ಲರೂ ಮೋಸಗೊಳಿಸ್ತಾ ಇರುವುದೇ ಅವರ ಗುಣವಾಗಿದೆ ಅಂತ ಹೇಳಿಬಿಟ್ಟು ದಾಸರು ಹೇಳ್ತಾರೆ. ಮುಂದಿನ ಒಂದು ಪ್ರಶ್ನೆ, ಮರಣ ಬಂದೀತು ಕ್ಷಣವು ಉರುಳಿ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಅಂಬಿಕಾ ತನಯದತ್ತ ಅವರ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ದ ರಾ ಬೇಂದ್ರೆಯವರ ಮುಕ್ತಕಂಠ ಸಂಕಲನದಿಂದ ಬೆಳಗು ಜಾವ ಎಂಬ ಕವನದಿಂದ ಈ ಒಂದು ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ಜೀವನದ ಬೆಳಗು ಜಾವದ ಯೌವನ ಕಾಲ ಜಾರಿದರೆ ಮತ್ತೆ ಸಿಗದಂತೆ ಎಚ್ಚರಿಕೆಯನ್ನು ಕವಿ ನೀಡ್ತಾ ಈ ಮಾತನ್ನು ಹೇಳ್ತಾರೆ. ಬೆಳಗು ಜಾವದ ಸೌಂದರ್ಯವನ್ನು ಸವಿಯಲು ಬೇಗನೆ ಎಚ್ಚರಗೊಳ್ಳಬೇಕು. ಹಾಗೆಯೇ ಜೀವನದ ಯೌವನ ಕಾಲವನ್ನು ಉಪಯೋಗಿಸಿಕೊಳ್ಳಲು ಬೇಗನೆ ಜೀವನ ವ್ಯಾಪಾರ ಅಂಗಡಿ ತೆರಿಬೇಕು. ತಡ ಮಾಡಿದರೆ ಮುಪ್ಪು ಅಡರಿ ಸಾವು ಬಂದೇ ಬಿಡುವುದು. ಏಕೆಂದರೆ ಜೀವನವೆಂಬ ನದಿಗೆ ರಭಸ ಹಾಗೂ ಸುಳಿಗಳಿವೆ ಅಂತ ಹೇಳ್ಬಿಟ್ಟು ಕವಿ ಎಚ್ಚರಿಸ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಜೀವನದ ಸೆಳವಿನಲ್ಲಿ ಬರುವ ಮರಣಕ್ಕೆ ಸಿಕ್ಕಿಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಎಂಬುದು ಇಲ್ಲಿನ ಒಂದು ಸ್ವಾರಸ್ಯ ಆಗಿದೆ. ಮುಂದಿನದು, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿಪಾದಕ್ಕೆ ಅನ್ನುವಂತಹದ್ದು. ಈ ಒಂದು ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯ ವಾಕ್ಯ ಇದು ಮುದುಕಿಯು ತನ್ನೊಳಗೆ ದೇವರಿಗೆ ಸಲ್ಲಿಸಿರುವಂತಹ ಪ್ರಾರ್ಥನೆಯಾಗಿದೆ. ಸಂದರ್ಭವನ್ನು ನೋಡೋದಾದರೆ ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು ಮೊಮ್ಮಗಳ ಸ್ಕೂಟಿ ಹೊರಗೆ ಸದ್ದು ಕೇಳಿದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವ್ಯಾನು ಬಂದಾಯಿತು. ಇನ್ನಿರುವ ಅಡ್ಡಿ ಅಂದರೆ ಸೊಸೆ, ಅವಳಿಗೂ ಹೊರಗಡೆಯ ಕೆಲಸ ಸಮ್ಮಿಲಿಸಿದರೆ ಅಂದರೆ ಒದಗಿ ಬಂದರೆ ತಾನೂ ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತಾಡ್ಕೊಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದ ಗುಟ್ಟೆ ಮಲ್ಲಪ್ಪನಿಗೂ ಒಂದು ಹೂ ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆ ಇದಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡಿದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದಂತಹ ಗುಡ್ಡೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆಯು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಮುಂದಿನದನ್ನು ನೋಡ್ತಾ ಹೋಗೋಣ. ಇದು ಗದ್ಯಗಳಿಗೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳಾಗಿರುತ್ತೆ. 32ನೇಯದು, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದಂತಹ ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ಬಸಲಿಂಗನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗ್ತಾ ಇದ್ದಂತೆ ಬಲಗಳಿನಲ್ಲಿ ನೋವು ಕಾಣಿಸ್ಕೊಂಡು ತನ್ನ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆ ಎಲ್ಲವೂ ಡಾಕ್ಟರಲ್ಲಿಗೆ ಅಲೆದ. ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲಿಯೇ ತಿಮ್ಮಪ್ಪನವರನ್ನು ನೋಡ್ತಾನೆ. ಅವರು ಬಸವಲಿಂಗನಲ್ಲಿ ಆಗಿದ್ದಂತಹ ಬದಲಾವಣೆಯನ್ನು ಗಮನಿಸಿ, ನೋವಿನಿಂದ ನೀನು ಈ ಸಲ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಬೇಡ ಅಂತ ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡಿದ್ರೆ ತನ್ನ ಮುಟ್ಟುವಿಕೆ ತಾನು ಊಹಿಸದಿರುವಂಥದ್ದನ್ನು ಮಾಡಿದ್ದರಿಂದ ತಿಮ್ಮಪ್ಪ ಅನಿವಾರ್ಯವಾಗಿ ಈ ಮಾತು ಹೇಳ್ತಾರೆ. ಇನ್ನು ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎನ್ನುವಂಥದ್ದು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಈ ಮೇಲಿನ ಒಂದು ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವಾಗಿದ್ದಂತಹ ವಾಲ್ಪರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಾರಣದಿಂದ ಆರ್ಥಿಕವಾಗಿ ಕುಸಿತು. ಇದಕ್ಕೆ ಮುಖ್ಯ ಕಾರಣ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಇಳಿಮುಖವಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ ತೋಟದ ಮಾಲೀಕರು ಬದುಕುಳಿಯಲು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಜನರ ಬದಲಿಗೆ ಯಂತ್ರಗಳನ್ನು ಬಳಸಲಾರಂಭಿಸ್ತಾರೆ. ನಿರುದ್ಯೋಗಿಗಳಾದಂತಹ ಕಾರ್ಮಿಕರು ಪ್ರತಿಭಟನೆಗೆ ತೊಡಗಿ ಕೆಂಪು ಬಾವುಟಗಳನ್ನು ಹಿಡಿದುಕೊಂಡು ಹೋರಾಟದಲ್ಲಿ ತೊಡಗಿದರು. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರೂ ಅವರ ಬದುಕು ಹಸನಾಗುವ ಭರವಸೆಗಳಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭ ಇಲ್ಲಿ ಲೇಖಕರು ಈ ಮೇಲಿನಂತೆ ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಅಭಿವೃದ್ಧಿಯ ಹೆಸರಿನ ವ್ಯತಿರಿಕ್ತ ಪರಿಣಾಮಗಳನ್ನು ನಾವಿಲ್ಲಿ ಕಾಣಬಹುದು. ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದಂತಹ ವಾಲ್ಪರೆಯ ಇಂದಿನ ದುರಂತದ ಸ್ಥಿತಿಯನ್ನು
ಕಾಣಬಹುದಾಗಿದೆ. ಸೀತಾಪಹರಣ ಕಥನದೋಳ್ ಬಯಕೆಯಂತೆ ಅನ್ನುವಂಥದ್ದು ಮುದ್ದಣ್ಣನವರು ರಚಿಸಿರುವಂತಹ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಮನೋರಮೆಯ ನಲ್ಗತೆಯೊಂದನ್ನು ಹೇಳಬೇಕು ಅಂತ ಕೇಳಿದಾಗ ಮುದ್ದಣ್ಣನು ಯಾವ ಕತೆ ಹೇಳಿ ಭೋಜನ ಪ್ರಬಂಧವೇ, ವಿಕ್ರಮ ವಿಜಯವೇ, ಮಹಾವೀರ, 3 ಪ್ರಬಂಧ ಚರಿತೆಯೇ ಎಂದಾಗ ಮನೋರಮೆ ಆ ಯಾವ ಕಥೆಯೂ ಬೇಡ, ನವರಸಭರಿತವಾದ ರಾಮಾಯಣನ ಕತೆ ಅಂತ ಹೇಳೆಂದಳು. ಆಗ ಮುದ್ದಣ್ಣನು ನಿನಗೆ ಸೀತಾ ಸ್ವಯಂವರದ ಕತೆ ಹೇಳಿ ಎಂದಾಗ ಮನೋರಮೆಯು ಅದನ್ನು ನಾನು ಈಗಾಗಲೇ ಕೇಳಿದ್ದೇನೆ ಅಂತ ಹೇಳ್ತಾಳೆ. ಆಗ ಮುದ್ದಣ್ಣನು ಹಾಗಾದರೆ ನಿನಗೆ ಸೀತಾಪಹರಣದ ಕಥನವನ್ನು ಕೇಳುವ ಬಯಕೆ ಮೂಡಿದೆಯೇ ಅಂತ ಪ್ರಶ್ನಿಸ್ತಾನೆ. ಮನೋರಮೆಯನ್ನು ಅದನ್ನೂ ಒಪ್ಪದೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕು ಅಂತ ಕೇಳುವ ಸಂದರ್ಭ ಇದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಮನೋರಮೆ ಕತೆ ಹೇಳಲು ಹೇಳಿದಾಗ ಮುದ್ದಣ್ಣ ಯಾವ ರೀತಿಯ ಕತೆ ಹೇಳಬೇಕು ಅಂತ ಕೇಳಿದಾಗ ಮನೋರಮೆ ಸೀತಾಪಹರಣ ಕತೆ ಎಲ್ಲದಕ್ಕೂ ವಿಶೇಷ ಶ್ರೇಷ್ಠವಾದದ್ದು, ಅದನ್ನು ಹೇಳು ಅಂತ ಹೇಳಿಬಿಟ್ಟು ಕೇಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಮುಂದಿನ ಒಂದು ಮೇನು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಆನೆ ಸಾಕೋದು ಅಂದರೆ ಎಲೆಕ್ಷನ್ ನಿಂತ ಹಾಗೆ ಅನ್ನುವಂತಹದ್ದು. ಈ ಒಂದು ವಾಕ್ಯವನ್ನು ಪ್ರಸ್ತುತ ಕನ್ನಡದ ಅಗ್ರಮಾನ್ಯ ಲೇಖಕ ಅನ್ನಿಸ್ಕೊಂಡಿರುವಂತಹ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಚಾರ್ಮುದಿ ಹತ್ತಿರದ ಕಾಡನ್ನು ಸರ್ಕಾರ ಬಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಡ್ತು. ಲಾರಿದಾರಿಗೆ ಮರ ಸಗಿಸಲು ತನಗೇ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೃಷ್ಣೇಗೌಡ ಕೇಳ್ದ. ದೂರದ ಗೂಳೂರು ಮಠದ ಆನೆಯ ಮರಿಯನ್ನು ಮೂಡಿಗೆರೆಗೆ ತಂದದ್ದು. ಆಗಲೇ ಎಲ್ಲ ತರಹದ ವ್ಯವಹಾರವನ್ನು ಮಾಡಿ ನಷ್ಟ ಅನುಭವಿಸಿದ್ದ. ಅವನು ಆನೆಯನ್ನು ತಂದಾಗ ಇವನ ಕತೆ ಮುಗೀತು ಅಂತ ಹೇಳಿ ಜನ ತೀರ್ಮಾನಿಸಿದ್ದನ್ನು ಲೇಖಕರು ವಿವರಿಸ್ತಾರೆ. ಮನೆ ಮಠ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಅಂತ ಲೇಖಕರು ವಿವರಿಸ್ತಾರೆ. ಇನ್ನು ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದರೆ, ಆನೆಯನ್ನು ಶೂಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ರೇಂಜರ್ ನಾಗರಾಜನಿಗೆ ಪುರಸಭೆಯ ಮೀಟಿಂಗ್ನಲ್ಲೇ ಹೇಳಿದರು. ಆ ರಾತ್ರಿ ಕೃಷ್ಣೇಗೌಡ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆಯ ಆಯಕಟ್ಟಿನ ಗುಂಡಿಯಲ್ಲಿ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಳ್ತಿದ್ದ. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಯಿತು. ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡ್ತಿದ್ದ ಹಾಗೆ ನಸುನತ್ತ ರಾಮಪ್ಪ ಕೋವಿ ಹಿಡಿದು ಓಡಿ ಬಂದವನೇ ಮೇಲಿನಂತೆ ಹೇಳ್ತಾನೆ. ಸ್ವಾರಸ್ಯವನ್ನು ನೋಡೋದಾದರೆ, ರಾಮಪ್ಪನಿಗಾದಂತಹ ಗಾಬರಿ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ಕಾಣಬಹುದಾಗಿದೆ. ಇನ್ನು ಮುಂದಿನ ಒಂದು ಮೇನನ್ನು ನೋಡ್ತಾ ಹೋಗೋಣ. ಇದು 4 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳು, ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಶಿವಪಥವನ್ನು ಮರೆಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ ಅಂತಂದರೆ, ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಹಲವಾರು ಉದಾಹರಣೆಗಳಿಂದ ವಿವರಿಸ್ತಾರೆ. ಬೇಕಾದಷ್ಟು ಹಣ ಐಶ್ವರ್ಯ ಇದ್ದರೂ ಅದನ್ನು ಅನುಭವಿಸಲು ಆರೋಗ್ಯ ಆಯಸ್ಸು ಇಲ್ಲದೇ ಇದ್ದರೆ ಯಾವುದೇ ಪ್ರಯೋಜನ ಇಲ್ಲ. ಅಂತೆಯೇ ಹೇಡಿ ಅಥವಾ ಅಂಚುಪುರುಕನ ಕೈಲಿ ಚಂದ್ರಾಯುಧ ಕೊಟ್ಟರೆ ಅದನ್ನು ಆತ ಉಪಯೋಗಿಸಲಾಗದಿದ್ದಲ್ಲಿ ಅದು ವ್ಯರ್ಥ. ಹಾಗೆ ಕಣ್ಣೇ ಕಾಡದ ಕುರುಡನ ಕೈಗೆ ತನ್ನನ್ನು ತಾನು ನೋಡಿಕೊಳ್ಳಲು ಕನ್ನಡಿ ಕೊಟ್ಟರೆ ಅದರಿಂದ ಅವನಿಗೇನೂ ಉಪಯೋಗವಾಗದು. ಅಂತೆಯೇ ಬೆಲೆ ಬಾಳುವ ರತ್ನವನ್ನು ಮಂಗನ ಕೈಗೆ ಕೊಟ್ಟರೆ ಆ ರತ್ನದ ಬೆಲೆ ಮಂಗ ಹೇಗೆ ತಾನೇ ಬಲ್ಲದು. ಅಂತೆಯೇ ಶರಣನಾದವನಿಗೆ ಲಿಂಗ ಪೂಜೆ ಶಿವಪಥದ ಅರಿವು ಇಲ್ಲದಿದ್ದರೆ ಆ ಪೂಜೆಯ ನಿರರ್ಥಕ ಎಂಬುದಾಗಿ ಬಸವಣ್ಣನವರು ತಿಳಿಸ್ಕೊಡ್ತಾರೆ. ಇನ್ನು ದ್ರೌಪದಿ ಅವಮಾನಕ್ಕೊಳಗಾದಂತಹ ಪ್ರಸಂಗವನ್ನು ವಿವರಿಸಿ ಅಂತ ಕೇಳಿದರೆ, ಇನ್ನು ಹುಟ್ಟದೇ ಇರಲಿ ನಾರಿಯರೇ ಎನ್ನಬಲು ಎನ್ನುವಂತಹ ಒಂದು ಕಾವ್ಯ ಭಾಗದಲ್ಲಿ ದ್ರೌಪದಿಯು ತನಗಾದ 3 ಅವಮಾನದ ಪ್ರಸಂಗವನ್ನು ಭೀಮನೆದುರು ಪ್ರಸ್ತಾಪಿಸುವಂತಹದ್ದನ್ನು ಗಮನಿಸಬಹುದು. ಅವುಗಳಲ್ಲಿ ಮೊದಲನೆಯದಾಗಿ ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳದ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಪರಣ ಮಾಡಿಸಿರ್ತಾನೆ. ದುಶ್ಯಾಸನನು ತಾಯಿ ಸಮಾನಳಾದ ಅತ್ತಿಗೆಯಾದ ದ್ರೌಪದಿಯ ಮುಂದೆಲೆಯನ್ನು ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಎರಡನೆಯದಾಗಿ ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದ ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸಿರ್ತಾನೆ. ಇನ್ನು ಮೂರನೆಯದು ಕೀಚಕನ ರಾಜಸಭೆಯಲ್ಲಿಯೇ ದ್ರೌಪದಿಯನ್ನು ಅವಳ ಗಂಡನ ಎದುರಲ್ಲಿಯೇ ಎಡಗಾಲಿನಿಂದ ಒದ್ದು ಬೀಳಿಸಿ ಅವಮಾನಿಸಿರ್ತಾರೆ. ಈ 3 ಅವಮಾನಗಳು ದ್ರೌಪದಿಯ
ಸಂಕಟ, ನೋವು, ದುಃಖಗಳಿಗೆ ಕಾರಣಗಳಾಗಿವೆ. ನೋಡಿ, ಈ ಒಂದು ಪ್ರಶ್ನೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗುವಂತಹದ್ದನ್ನು ನೋಡ್ಬೋದು. ಸೊ ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಅಭ್ಯಾಸವನ್ನು ಮಾಡಿರಿ. ಇನ್ನು ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ಅನ್ನುವಂಥದ್ದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಅಷ್ಟೇ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2026ರಲ್ಲಿಯೂ ಕೂಡ ಕೇಳಿರುವಂತಹದ್ದನ್ನು ನೋಡ್ಬೋದು. ನಗರ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅತಂತ್ರವಾದಂತಹದ್ದು, ಮರುಕ ಹುಟ್ಟಿಸುವಂತಹ ಯಾಂತ್ರಿಕ ಬದುಕಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ, ಕೃತಕ ಹಾಗೂ ಸತ್ಯವಿಲ್ಲದ ಆಹಾರ, ಕಲುಷಿತ ವಾತಾವರಣ, ನಿರಾಳವಾಗಿ ಎಲ್ಲಿಯೂ ಓಡಾಡುವಂತಿಲ್ಲ, ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಓಡ್ತಾ ಇರಬೇಕು. ಅವರಿವರನ್ನು ತಳ್ಳಿಯಾದರೂ ಕೂಡ ಒಂದು ಜಾಗ ಗೊತ್ತುಪಡಿಸ್ಕೊಳ್ಬೇಕು. ಇರುವ ಅಂಗೈಯಗಲದ ಮನೆಯಲ್ಲಿಯೇ ಪ್ರಪಂಚವನ್ನೇ ಕಾಣಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ, ವಾತ್ಸಲ್ಯಗಳನ್ನು ವ್ಯಕ್ತಪಡಿಸಲು ಕೂಡ ಸಮಯವಿಲ್ಲ. ಅದೇ 4 ಗೋಡೆಗಳ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ. ಜಾಹೀರಾತು, ರೇಡಿಯೋಗಳು ನೀಡುವ ವಿವರಗಳೇ ಜ್ಞಾನದ ರಹದಾರಿಗಳು. ಬದುಕೆಂಬ ಚದುರಂಗದ ಆಟದಲ್ಲಿ ಯಾರದೋ ಕೈಗೊಂಬೆಗಳಾಗಿ ದುಡಿಯುವುದು. ಮುಂಜಾನೆ ಹೇಳ್ತಲೇ ಬಟ್ಟೆ ಧರಿಸಲು ಪುರ್ಸೊತ್ತಿಲ್ಲದೆ ಬಸ್ಸನ್ನು, ರೈಲನ್ನು ಹಿಡಿದು ಸಂಜೆಯವರೆಗೆ ದುಡಿದು ದಣಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನು ತಿಂದು ಬಿದ್ದುಕೊಳ್ಳುವುದು. ಬಾಡಿಗೆ ಮನೆಯ ನೆರಳಿನಲ್ಲೇ ನರಳುತ್ತಾ ಬದುಕುವುದು. ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಿತಗೊಂಡಿದೆ. ಮುಂದಿನದು, ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ನೀಡಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಇವು ಅನ್ವಯಿಕ ಪ್ರಶ್ನೆಗಳು ಆಗಿರುತ್ತೆ. ಸಮಧಿಕಾರರು ಜಗತ್ಪ್ರಳಯದೊಳಿನೆನಗನ್ನುಳಿದಿರ್ಚುವನ್ನರಾರ್ ಸಮರದೋಳೆಂದು ತನ್ನ ಭುಜದಂಡ ಮನೀಕ್ಷಿಸಿದ ಜಾನಕಿ ಮುಖಾಬ್ಲವನ ಅವಲೋಕಿಸಲ್ ಕರಮೆ ಕಾತರನಾಗಿ ಪ್ರಮದವನಕ್ಕೆ ಬಂದ ನರಲಂಬುಗಳಿಲ್ಲದ ಕಾಮನೆಂಬೆನಿಮ್ಮನ್ನುವಂಥದ್ದು. ಅಂದರೆ ಸ್ವರ್ಗ, ಮೃತ್ಯು, ಪಾತಾಳವೆಂಬ 3 ಲೋಕವನ್ನು ಜಯಿಸಬಲ್ಲದಂತಹವರು ಯಾರು ನೋಡಿ ಕೊಟ್ಟಿರುವಂತಹ ಈ ಒಂದು ಪದ್ಯ ಭಾಗವನ್ನು ಓದಿಸಿ ಅರ್ಥೈಸಿಕೊಂಡ್ಬಿಟ್ಟು ಈ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 1 ಅಂಕದ ಪ್ರಶ್ನೆ, ಸ್ವರ್ಗ, ಮೃತ್ಯು, ಪಾತಾಳವೆಂಬ 3 ಲೋಕವನ್ನು ಜಯಿಸಬಲ್ಲಂತಹವನು ಯಾರು ಅಂತಂದರೆ ಅದು ರಾವಣ. ಮುಂದಿನದು, ಈ ಮೇಲಿನ ಪದ್ಯ ಭಾಗವನ್ನು ನಾಗಚಂದ್ರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ ಪಂಪ ರಾಮಾಯಣದಿಂದ. ಮುಂದಿನದನ್ನು ನೋಡೋಣ. ಈ ಮೇಲಿನ ಪದ್ಯದ ಸಾರಾಂಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಬರೆಯಿರಿ ಅಂತ ಕೇಳಿದರೆ, ಇದನ್ನೇ 2 ವಾಕ್ಯದಲ್ಲಿ ಬರೆಯಬೇಕು. 3 ಲೋಕದಲ್ಲಿ ನನಗೆ ಇನ್ನೂ ಸರಿಸಾಟಿ ಯಾರೂ ಇಲ್ಲ, ಯುದ್ಧದಲ್ಲಿ ನನ್ನನ್ನು ಎದುರಿಸುವವರು ಕೂಡ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ನೀಳವಾದಂತಹ ಬಾವುಗಳನ್ನು ನೋಡಿಕೊಂಡು ಸೀತೆಯ ತಾವರೆಯಂತಹ ಮುಖವನ್ನು ಕಾಣಲು ವಿಶೇಷ ಕಾತರನಾಗಿ ಹಂಬಲಿಸಿ ಕೇಚರರ ಅಧಿಪತಿಯಾದ ರಾವಣನು ಸೀತೆಯನ್ನು ಇರಿಸಿದಂತಹ ಪ್ರಮದವನಕ್ಕೆ ಪುಷ್ಪಬಾಣಗಳಿಲ್ಲದ ಮನ್ಮಥನೋ ಎಂಬಂತೆ ಆತ ಬರ್ತಾನೆ. ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸ್ತಾರೆ ಅಂದರೆ, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಮೊದಲಿಗೆ ತಮ್ಮ ಸ್ವಾನುಭವ ಹಾಗೂ ಗೆಳತಿ ಸೀತಾಳ ಉದಾಹರಣೆಗಳಿಂದ ವಿವರಿಸುವಾಗ ಲೇಖಕಿಯು ನಂತರ ಪ್ಲೇವಿಯಾ ಮತ್ತು ನಿಶಾ ಶರ್ಮಾ ಅವರ ಬದುಕನ್ನು ಉದಾಹರಿಸ್ತಾರೆ. ಪ್ಲೇವಿಯಾ ಕೌಟುಂಬಿಕ ಹಿಂಸೆಯ ಕ್ರೌರ್ಯದಿಂದ ಹೊರಬರುವ ಸರಿಯಾದ ಆಯ್ಕೆ ಮಾಡಿ ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. 40 ವರ್ಷ ವಯಸ್ಸಿನ SSLC ವರೆಗಿದ್ದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಲಾ ಓದಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಅಂತ ಅನ್ನಿಸ್ತಾರೆ. ತಮ್ಮ 3 ಮಕ್ಕಳ ಬದುಕನ್ನು ಕೂಡ ಹಸನಾಗಿಸಿದರು. ಇದೇ ರೀತಿ ವರದಕ್ಷಿಣೆಯ ದುರಾಸೆಗೆ ಬಲಿಯಾದ ವರನನ್ನು ಹಸೆಮಣಿ ಏರುವ ಸಂದರ್ಭದಲ್ಲಿ ನಿರಾಕರಿಸಿದಂತಹ ನಿಶಾ ಶರ್ಮಾ ಬದುಕಿನ ಆಯ್ಕೆಯ ದಿಟ್ಟತನವನ್ನು ತೋರಿದರು. ಈ ಎಲ್ಲ ಉದಾಹರಣೆಗಳ ಮೂಲಕ ಲೇಖಕಿ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಅವರು ನಿರ್ಧರಿಸ್ತಾರೆ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಅಂತ ಕೇಳಿದರೆ, ಲೋಟದ ಚಂದವನ್ನು ಚಿನ್ನಮ್ಮ ಮತ್ತೆ ಮತ್ತೆ ನೋಡ್ತಾ ಇದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗ್ತವೆ. ಗಿರಿಕಿ ಅಂದರೆ ಪುನರಾವರ್ತಿಸತೊಡಗ್ತವೆ. ತನ್ನ ಬೆವರಿನ ಬೆಲೆಯನ್ನು ಕಳೆದ ಕಳ್ಳೆತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ ಲೋಟ ಬೆಳ್ಳಿಯದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂಸಿನದು ಎನ್ನಿಸ್ತದೆ. ಇದರಿಂದ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ರದಿಂದ ದಿಗಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡು ಒಂದರ ಕ್ಷಣ ಕೆರಳದಂತಾಯಿತು. ಆ ಸಂಕಟ ಒಂದು ಜೀವನಕ್ಕೆ ಏನನ್ನಿಸ್ತೋ
ಆ ಕ್ಷಣ ತನ್ನ ಕುಟುಂಬದ ಮೇಲಿನ ಅಪವಾದ ನಿವಾರಿಸಿಕೊಳ್ಳುವ ಅವಕಾಶ ಬಂದಿರಬಹುದು. ಆ ಲೋಟವನ್ನು ದಣಿಗಳಿಗೆ ಒಪ್ಪಿಸಿದರೆ ಆರೋಪದಿಂದ ಮುಕ್ತವಾಗಬಹುದಿತ್ತು. ಆದರೆ ತಾನು ಮತ್ತು ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದ ನೋವು, ಅವಮಾನ, ಪಟ್ಟಪಾಡು, ಪರಿತಾಪ ಹಾಗೂ ಪಡಿ ಇಲ್ಲದ ದುಡಿದ ಬೆವರಿನ ಬೆಲೆಯನ್ನು ಭರಿಸಲು ದಣಿಗಳಿಂದ ಸಾಧ್ಯವೇ? ದಣಿಗಳನ್ನು ನೇರವಾಗಿ ಎದುರಿಸಲಾಗದ ಅಸಹಾಯಕತೆ, ಬಡತನ, ಅವಮಾನವೆಲ್ಲವೂ ಆಕೆಯಲ್ಲಿ ಮಡುಗಟ್ಟಿತ್ತು. ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದ ಧಕ್ಕೆಗೆ ಪ್ರತಿರೋಧವಾಗಿ, ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ದಣಿಗಳ ಬೆಳ್ಳಿ ಲೋಟ ಕಿಂಚಿತ್ತಾದರೂ ಅವಮಾನ, ಪಶ್ಚಾತ್ತಾಪ ಆಗಬಹುದು ಅಂತ ಹೇಳ್ಬಿಟ್ಟು ದಣಿಗಳ ಎದುರಿಗೆ ಚಿನ್ನ ಬೆಳ್ಳಿ ಲೋಟವನ್ನು ಹೊಳೆಯ ಆಳಮಡುವಿನತ್ತ ತೂರಿ ಎಸೆದೇ ಬಿಡ್ತಾಳೆ. ಇನ್ನು ಮುಂದಿನದು ದೀರ್ಘಗದ್ದಕ್ಕೆ ಸಂಬಂಧಿಸಿರುವಂಥದ್ದು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡ್ತಾ ಇತ್ತು ಅನ್ನುವಂಥದ್ದು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಆ ಕೃಷ್ಣೇಗೌಡರ ಒಂದು ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ, ಕಾಡಿನ ಇತರ ಕಾಡಾನೆಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಅದು ಮೂಡಿಗೆರೆಯ ಪೇಟೆಯಲ್ಲಿ ಯಾವ ಲಂಗು ಲಗಾಮು ಇಲ್ಲದೆ ದನಕರುಗಳ ರೀತಿ ತಿರುಗಿಕೊಂಡಿರ್ತಾ ಇತ್ತು. ಶಾಲೆ ಮಕ್ಕಳು ಅದರ ಹತ್ರ ಹೋಗ್ಲೂ ಕೂಡ ಹೆದರ್ತಾ ಇದ್ದರಿಂದ ದೂರದಿಂದಲೇ ಗೌರಿ ಅಂತ ಕೂಗಿದ್ರೆ ಸಾಕು, ಸೊಂಡಿಲೆತ್ತಿ ಸಲಾಂ ಮಾಡ್ತಾ ಇತ್ತು. ದಾರಿ ಬದಿಯ ಪೆಟ್ಟಿಗೆಯ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರ್ತಾಯಿದ್ರು. ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೆ ಹೋಗಿ ಅದನ್ನೆಲ್ಲ ಸೊಂಡ್ಲಲ್ಲಿ ತಗೊಂಡು ತಿಂತಾಯಿತ್ತು. ಇನ್ನು ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳಾವುವು ಅಂತ ಕೇಳಿದರೆ, ಬೀದಿ ನಾಯಿಗಳನ್ನು ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದನ್ನೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇವೆ, ಪಾಯ್ಸನ್ ತರಿಸ್ಕೊಟ್ಟಿದ್ದೇವೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟು ಅದೇನೋ ಇನ್ನೇನು ಮಾಡಬಹುದು ಹೇಳ್ರಿ, ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅದನ್ನೂ ಕಲಬೆರಕೆ ಮಾಡ್ತಾರೋ ಏನೋ. ಆದರೂ 200-300 ನಾಯಿನಾದರೂ ಸಾಯಿಸಿದ್ದೇನೆ. ಮುಖ್ಯವಾಗಿ ನಾಯಿಗಳು ಮುನ್ಸಿಪಾಲ್ಟಿ ಹದ್ದುಬಸ್ತಿನ ಒಳಗೆ ಇದ್ದರೆ ಮಾತ್ರ ಆ್ಯಕ್ಷನ್ ತೆಗೆದುಕೊಳ್ಬಹುದು. ಆದರೂ ಮೂಡಿಗೆರೆ ಒಳಗೆ ತುಂಬ ಕಂತ್ರಿ ನಾಯಿಗಳಿವೆ. ಇವೆಲ್ಲ ಇಲ್ಲಿಯ ನಾಯಿಗಳೆಲ್ಲ ಹೊರಗಡೆಯಿಂದ ರಾತ್ರಿ ಲಾರಿಯಲ್ಲಿ ತಂದುಬಿಟ್ಟು ಹೋಗಿದ್ದು. ಇದು ಬಹಳ ಸೆನ್ಸಿಟಿವ್ ಮ್ಯಾಟ್ರು ಅಂತ ಹೇಳಿ ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತಾವು ತೆಗೆದುಕೊಂಡ ಕ್ರಮಗಳನ್ನು ನಿರೂಪಕರಿಗೆ ವಿವರಿಸ್ತಾರೆ. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಇವುಗಳಲ್ಲಿ 2 ಪದಗಳ ಸಮಾನಾರ್ಥಕವನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ, ಕಾಂತಾರ ಅಂದರೆ ಕಾಡು, ಅರಣ್ಯ, ವನ, ವಿಪಿನ, ಕಾನನ ಅಂತ ಹೇಳಿ. ಇನ್ನು ಛಾತಿ ಅಂದರೆ ಧೈರ್ಯ, ಎದೆಗಾರಿಕೆ. ಉಪಟಳ ಅಂದರೆ ಉಪದ್ರ ಅಂದರೆ ತೊಂದರೆ, ಹಿಂಸೆ. ಮುಂದಿನದು ಇವುಗಳ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ದುರ್ಗಂಧ, ದುರ್ ಅಂದರೆ ಕೆಟ್ಟ, ಗಂಧ ಅಂದರೆ ವಾಸನೆ, ರಸ ಬಳ್ಳಿ ಅನ್ನುವಂಥದ್ರಲ್ಲಿ ರಸ, ಪರದೇಶಿ ಅನ್ನುವಂಥದ್ರಲ್ಲಿ ಪರ. ಮುಂದಿನದು ಇವುಗಳಲ್ಲಿ 2 ಪದಗಳ ನಿಷೇಧ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡುವಳು ಅನ್ನುವಂಥದ್ದಕ್ಕೆ ನಿಷೇಧ ರೂಪಕ ನೋಡಳು ಅಥವಾ ನೋಡುವುದಿಲ್ಲ ಅಂತಲೂ ಕೂಡ ಬರಿಬೋದು. ಹಾಡುವೆ ಅನ್ನುವಂಥದ್ದಕ್ಕೆ ಹಾಡೇನು, ತಿಂದಿತ್ತು ಅನ್ನುವಂಥದ್ದಕ್ಕೆ ತಿನ್ನೋನು. ಇವುಗಳಲ್ಲಿ 2 ನುಡಿಗಟ್ಟುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಜ್ಜನ ಕಾಲದ್ದು ಅಂದರೆ ನಮ್ಮ ಮನೆಯ ತೂಗು ತೊಟ್ಟಿಲು ಅಜ್ಜನ ಕಾಲದ್ದು. ಸಿಂಹ ಸ್ವಪ್ನ, ವಿದ್ಯಾರ್ಥಿಗಳೇ ವಿಜ್ಞಾನ ಟೀಚರ್ ಸಿಂಹ ಸ್ವಪ್ನವಾಗಿದ್ದರು. ಬೇರೂರು, ಬಂದ ನೆಂಟರು ಒಂದು ವಾರವಾದರೂ ಊರಿಗೆ ಹೋಗದೆ ಬೇರೂರಿದರು. ಮುಂದಿನದು ಇವುಗಳಲ್ಲಿ 2 ಪದಗಳ ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅಂದರೆ ರಾವಣನ ಅಂತ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ದರೆಯೋಳ್, ಒಳ್ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ರಾಮನಿಂ ಅನ್ನುವಂಥದ್ದು ತೃತೀಯ. ಮುಂದಿನದು ಪಠ್ಯದಲ್ಲಿ ಬಂದಿರುವ ಯಾವುದಾದರೂ 4 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ಡಾಕ್ಟರು, ಛಾತಿ, ಖುಷಿ, ಸರ್ಕಾರಿ, ಆಪರೇಷನ್ ಇತ್ಯಾದಿ. ಇನ್ನು ಮುಂದಿನದು ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನೇ ಬರೆಯಿರಿ ಅಂತ ಕೇಳಿದರೆ, ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸುವಲ್ಲಿ ಇರುವ ಜನರ ಪಾತ್ರ. ಇನ್ನು ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತೀಯರ ಸಾಧನೆ ಅನ್ನುವಂಥದ್ದು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೀಬೇಕು. ನಿಮಗೆ ಹೆಚ್ಚಿನ ಪ್ರಬಂಧಗಳನ್ನು ಇನ್ನೂ ಅಭ್ಯಾಸ ಮಾಡಬೇಕು ಅಂತಂದರೆ, ಹೀಗೆ ನನ್ನ ಒಂದು ಚಾನಲ್ನಲ್ಲಿ ಪ್ಲೇಲಿಸ್ಟೇ, ಅದರಲ್ಲಿ ನಿಮಗೆ ಸಂಪೂರ್ಣವಾದಂತಹ ಪ್ರಬಂಧಗಳು ಅಂದರೆ ದ್ವಿತೀಯ PUCಗೆ ಕೇಳಬಹುದಾದಂತಹ ಪ್ರಬಂಧಗಳಿರ್ಬೋದು, ಪತ್ರಲೇಖನಗಳೇ ಇರ್ಬೋದು, ಅವೆಲ್ಲವುಗಳ ಸಪ್ರೇಟ್ ಆಗಿರುವಂತಹ ವೀಡಿಯೋಗಳನ್ನು ಮಾಡಿದ್ದೇನೆ. ಅವುಗಳನ್ನು ನೀವು ರೆಫರ್ ಮಾಡಬಹುದು. ಹಾಗೆ ಮುಂದಿನದು ಕೊಟ್ಟಿರುವಂತಹದ್ದು ಪತ್ರಲೇಖನ
ಅದರಲ್ಲಿ ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಮತ್ತೊಂದು ವೈಯಕ್ತಿಕ ಪತ್ರ ಇರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ನೋಡಿ, ಕೊಟ್ಟಿರುವಂತಹದ್ದು ಅಭಿಷೇಕ, ಆರೋಹಿ, ದ್ವಿತೀಯ PUC, ಈ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಉಡುಪಿ ಜಿಲ್ಲೆಯ ವಿಳಾಸದಲ್ಲಿರುವೆರೆಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಿಮ್ಮ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡುವಂತೆ ಕೋರಿ ಮನವಿ ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗೆ ಆಕಾಶ ನಿರ್ಮಲಾ, ದ್ವಿತೀಯ PUC, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬೆಂಗಳೂರು ಉತ್ತರ, ಈ ವಿಳಾಸದಲ್ಲಿರುವ ನೀವೆಂತ ಹೇಳ್ಬಿಟ್ಟು ಭಾವಿಸಿ ಮಹೇಶ್ ಯಮುನಾ, 2ನೇ ಅಡ್ಡರಸ್ತೆ, ಮನೆ ನಂಬರ್ 6ರಲ್ಲಿ ವಾಸಿಸಿರುವ ನಿಮ್ಮ ಗೆಳೆಯ ಗೆಳತಿಯರಿಗೆ ನಿಮ್ಮ ಕಾಲೇಜು ಪ್ರವಾಸದ ಅನುಭವವನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ವೈಯಕ್ತಿಕ ಪತ್ರ. ಈ ಎರಡು ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಇಷ್ಟು ನಿಮ್ಮ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ, ಪ್ರಿಪ್ರೇಟರಿ ಎಕ್ಸಾಮ್ನ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿತ್ತು. ಆ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಸಂಪೂರ್ಣ ಉತ್ತರವನ್ನು ಕೂಡ ನೋಡಿದರೆ, ನಿಮ್ಮ ಕಾಲೇಜಿನಲ್ಲಿಯೂ ಕೂಡ ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ ಮುಗಿದಿದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಇಮೇಲ್ ID ಕೊಟ್ಟಿದ್ದೇನೆ. ಆ ಇಮೇಲ್ IDಗೆ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದರೆ ನಿಮ್ಮ ಇತರ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ನಿಮ್ಮಲ್ಲಿರುವಂತಹ ಪ್ರಶ್ನೆ ಪತ್ರಿಕೆ ಹಾಕಿದರೆ ಸಹಾಯ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು.